ನಮಸ್ತೆ, ಜೈ ಶ್ರೀರಾಮ್. ಸುಮಾರು ಜನ ಕೇಳ್ತಾರೆ, ಗುರುಗಳೇ ನಾವು ಲವ್ ಮಾಡಿಬಿಟ್ಟಿದ್ದೀವಿ, ಆದರೆ ಲವ್ ಮಾಡ್ಬೇಕಾದ್ರೆ ನಾವು ಯಾರದೇ ಜಾತಕ ನೋಡಿಲ್ಲ, ಇಬ್ಬರು ಪರಸ್ಪರವಾಗಿ ಇಷ್ಟಪಟ್ಬಿಟ್ಟಿದ್ದೀವಿ, ಆದರೆ ಮನೇಲಿ ಕುಟುಂಬದಲ್ಲಿ ಒಪ್ತಾ ಇಲ್ಲ, ಏನು ಮಾಡೋದು ಅಂತ ಸುಮಾರು ಜನ ಕೇಳ್ತಾರೆ. ಆದರೆ ನೋಡಿ, ಲವ್ ಮ್ಯಾರೇಜ್ಗೆ ಏನು ಅಂತಂದರೆ ವಿವಾಹ ಸ್ಥಾನದಲ್ಲಿ ಯಾವ್ದಾರು ರಾಹು, ಕುಜ, ಶನಿ ಅಥವಾ ಗುರು ಈ ಥರದೆಲ್ಲ ಇದ್ದಾಗ ಏನಾಗುತ್ತೆ ಅಂತಂದರೆ ಸಾಮಾನ್ಯವಾಗಿ ಲವ್ ಮ್ಯಾರೇಜ್ ಚಾನ್ಸಸ್ಸೇ ತುಂಬ ಜಾಸ್ತಿ ಉಂಟು ಮಾಡ್ತಾನೆ. ಅದರಲ್ಲೂ ಗುರು ಇದ್ದರೆ ಸಾಮಾನ್ಯವಾಗಿ ಕುಟುಂಬದಲ್ಲಿ ಮದುವೆ ಆಗೋ ಚಾನ್ಸಸ್ ಜಾಸ್ತಿ. ಅಂದರೆ ನಮ್ಮ ಕುಟುಂಬದಲ್ಲೇ ಒಬ್ಬರನ್ನೊಬ್ಬರು ಪರಸ್ಪರವಾಗಿ ಇಷ್ಟಪಟ್ಟು ಮದುವೆ ಆಗೋ ಚಾನ್ಸಸ್ ಜಾಸ್ತಿ. ಆದರೆ ಬೇರೆ ಗ್ರಹಗಳಿದ್ದರೆ ನಾವು ಬೇರೆ ಕುಟುಂಬದವ್ರನ್ನ ಲವ್ ಮಾಡಿ ಮದುವೆ ಆಗೋ ಚಾನ್ಸಸ್ ಜಾಸ್ತಿ. ಆದರೆ ಗುರುಗಳೇ ಮನೇಲಿ ತಂದೆ ತಾಯಿ ಒಪ್ತಾ ಇಲ್ಲ ಅಂತ ಹೇಳ್ತಾರೆ. ಯಾವುದೇ ಕಾರಣಕ್ಕೂ ತಂದೆ ತಾಯಿ ವಿರುದ್ಧವಾಗಿ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಯಾಕೆಂದರೆ ಮಾತೃಪಿತೃ ಶಾಪ ಬಿದ್ದವರು ಯಾವತ್ತೂ ಅಭಿವೃದ್ಧಿ ಆಗಲ್ಲ. ಅದರಿಂದ ಅವ್ರನ್ನ ಒಪ್ಪಿಸಿ ಮದುವೆ ಆಗಿ. ಆದರೆ ಗುರುಗಳೇ ಮನೇಲಿ ಒಪ್ಪಿದ್ದಾರೆ, ನಾವು ಒಪ್ಪಿದ್ದೀವಿ, ಆದರೆ ಪುರೋಹಿತರ ಹತ್ರ ಎಲ್ಲೇ ಹೋದರೂ ಜಾತಕ ಹೊಂದಾಣಿಕೆ ಆಗ್ತಿಲ್ಲ, ಮದುವೆ ಆಗಬೇಡಿ ಅಂತ ಹೇಳ್ತಾ ಇದ್ದಾರೆ, ಏನು ಮಾಡೋದು ಅಂತ ಕೇಳ್ತಾರೆ. ಆ ಥರದ್ದೆಲ್ಲ ಏನೋ ಭಯ ಪಡೋಕ್ಕೆ ಹೋಗ್ಬೇಡಿ. ಯಾಕೆ ಅಂತಂದರೆ ನಾವು ಪರಸ್ಪರವಾಗಿ ಒಬ್ಬರನ್ನೊಬ್ಬರು ಇಷ್ಟಪಟ್ಟ ಮೇಲೆ ಯಾರು ತುಂಬ ಜೋರಿರ್ತಾರೆ, ಯಾರು ಸೈಲೆಂಟಾಗಿರ್ತಾರೆ, ಇವೆರಡೂ ನೀವು ಪರಸ್ಪರವಾಗಿ ಗೊತ್ತಿರುತ್ತೆ. ಯಾಕೆಂದರೆ ಜೀವನದಲ್ಲಿ ಏನೇ ನಾವು ಒಂದು ಮಾಡಬೇಕು ಅಂತಂದ್ರೂ ಸೋತು ಗೆಲ್ಲಬೇಕು. ಹೆಂಡತಿಗೆ ತುಂಬ ಕೋಪ ಬಂದಾಗ ಗಂಡ ತಾಳ್ಮೆ ತಗೋಬೇಕು, ಗಂಡನಿಗೆ ತುಂಬ ಕೋಪ ಬಂದಾಗ ಹೆಂಡತಿ ತಾಳ್ಮೆ ತಗೋಬೇಕು. ಆವಾಗ ಯಾವುದೇ ರೀತಿ ದಾಂಪತ್ಯ ಜೀವನದಲ್ಲಿ ಕಲಹಗಳು, ತೊಂದರೆಗಳೇನೂ ಆಗಲ್ಲ. ಅದೇ ರೀತಿ ಜಾತಕ ಹೊಂದಾಣಿಕೆ ಆಗ್ತಿಲ್ಲ. ನೋಡಿ, ಜಾತಕದಲ್ಲೇ ಗಣಕೂಟ ಪುಸ್ತಕದಲ್ಲೇ ಮೊದಲನೇ ಪೇಜಲ್ಲೇ ಇದೆ, ಮನೋಕೂಟ ಕೂಡು ಬಂದಾಗ ಸಾಲಾವಳಿ ನೋಡದೆ ಮದುವೆ ಮಾಡ್ಬೋದು ಅಂತ ಹೇಳ್ತಾರೆ. ಅಂದರೆ ಗಣಕೂಟ ಬರದೇ ಇದ್ರೂ ನೀವು ಮದುವೆ ನಡೆಸ್ಕೊಡ್ಬೋದು ಅಂತ. ಅದರಿಂದ ಆ ಥರ ಜಾತಕ ಬರ್ತಾ ಇಲ್ಲ ಗುರುಗಳೇ, ಆದರೂ ನಾವು ಇಷ್ಟಪಟ್ಟಿದ್ದೀವಿ, ನಾವು ಆಗ್ತೀವಿ ಅಂತಂದರೆ ಇಬ್ಬರು ಜಾತಕದಲ್ಲಿ ಏನಾರ ಸಣ್ಣ ಪುಟ್ಟ ದೋಷಗಳಿದ್ದರೆ ಅವೆಲ್ಲ ಪರಿಹಾರ ಮಾಡಿಕೊಂಡು ನಿಮ್ಮ ಮನೆ ದೇವ್ರನ್ನ ತುಂಬ ಚೆನ್ನಾಗಿ ಪೂಜೆ ಮಾಡಿ, ಮನೆ ದೇವರ ಆಶೀರ್ವಾದ ತಗೊಂಡು ಪೂಜೆ ಮಾಡಿಸ್ಕೊಂಡು ಆನಂತರ ಮದುವೆ ಆಗಿ. ಎಂಥದೇ ಸಮಸ್ಯೆ ಇದ್ದರೂ ನಿಮ್ಮ ಮನೆ ದೇವ್ರ ಅನುಗ್ರಹ ಇತ್ತು ಅಂತಂದರೆ, ಅವನ ಬಲ ಚೆನ್ನಾಗಿತ್ತು ಅಂತಂದರೆ ನಿಮ್ಗೆ ಯಾವುದೇ ರೀತಿ ಮದುವೆ ಜೀವನದಲ್ಲಿ ತೊಂದರೆ ಆಗಲ್ಲ. ಅದರಿಂದ ನಮ್ಗೆ ಯಾವಾಗಲೂ ಅಷ್ಟೇ, ನಾವು ಏನೇ ಒಂದು ಕಾರ್ಯವನ್ನು ಮಾಡಬೇಕಾದ್ರೆ ಅದಕ್ಕೆ ಮನೆ ದೇವ್ರ ಸೇವೆ ತುಂಬ ಚೆನ್ನಾಗಿ ಮಾಡಬೇಕು. ಆವಾಗ ನಿಮ್ಗೆ ಯಾವುದೂ ತೊಂದರೆಗಳು ಬರದೆ ಅವ್ರು ಯಾವಾಗಲೂ ರಕ್ಷಣೆಯನ್ನು ಮಾಡ್ತಾರೆ. ಅದಕ್ಕೋಸ್ಕರ ಈ ಥರ ಮಾಡ್ಕೊಳ್ಳಿ. ಶುಭವಾಗಲಿ, ಒಳ್ಳೆಯದಾಗಲಿ. ಜೈ ಶ್ರೀರಾಮ್.